Hello everyone, welcome to my YouTube channel. This is my first YouTube video and I'm excited to share an incredible story with you guys. Today I want to take you on a journey into the life of Gauramma, a woman who has been living in sacred Akma Devi caves for over 20 years. Please read the description for more details about her extraordinary life. Here is the interaction I had with her. ನಮಗೆ 7 ವರ್ಷ ಕದಳಿ ಬಂದಾಗ ಇದ್ದಿದ್ದೇನೆ. ಕದಳಿ ಇದ್ದಾಗೆ ಬಿಳಿ ಬಟ್ಟೆ ಹಾಕೊಂಡು ಬಂದು ಅಮ್ಮ ನಿಮ್ಮ ಊರಿಗೆ ಹೋಗಬೇಡ ಇಲ್ಲೇ ಇರ್ತೀರಿ ಅಂತ ನಮ್ಗೊಂದು ಆಕಾಶವಾಣಿ ಆದ ಬಳಿಕೆ ನನಗೆ ಇಲ್ಲೆಲ್ಲ ಇರ್ಲಿಕ್ಕಾಗಲ್ಲಪ್ಪ, ಇಲ್ಲಿ ಇಂಥ ಆಟದಾಗ ಯಾರು ಇರ್ತಾರ, ನಾವು ಹೋದ್ರೆ ನಮ್ಮ ಊರಿಗೆ ಹೋಗ್ತೀನಿ, ಇದ್ರೆ ನಾ ಅಲ್ಲೇ ಇರ್ತೀನಿ ಅಂತ ಅಂದ್ರೆ ಅಮ್ಮ ನಿನಗೆ ಇರ್ಲಿಕ್ಕೆ ಆಸ್ಪತ್ರೆಲ್ಲ ನೀ ಇಲ್ಲೇ ಇಟ್ಬಿಡು ಅಂದ್ರು ಕೂಡ ಅವ್ರ ಮಾತು ಮೀರಿ ಊರಿಗೆ ಹೋಗ್ಬಿಟ್ಟು ಹೋದ ಬಳಿಕೆ ಮತ್ತೆ ಶಿವ ಸಿಗಲಿ ಅಂತೇಳಿ ಎಷ್ಟು ಘೋರ ತಪಸ್ಸು ಮಾಡ್ತಾರಲ್ಲ, ತಪಸ್ಸು ಮಾಡಿದ್ರು ಕೂಡ ಶಿವ ಸಿಗಲ್ಲ. ನನಗೆ ಆಟೋಮೆಟಿಕ್ ಎಲ್ಲ ಶಿವ ಅವಕಾಶ ಕೊಟ್ಟರು ಭೀ ನಾವು ಅಲ್ಲ ಅಂತ ಬಂದಲ್ಲ, ತಪ್ಪಾಗ್ಯದ, ನನಗೆ ಕ್ಷಮೆ ಚಂದು ಮತ್ತೆ ಹೊಳ್ಳಿ ಬಂದು ಅಲ್ಲಿ ಕದಳಿ ಬಂದಾಗ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲೇ ಹೇಳ್ಕೊಂಡು ಇಲ್ಲಿಗೆ ಬಂದ. ಮತ್ತೆ ಇಲ್ಲಿ ಬಂದು ಇವ್ರ ಅಕ್ಕನವರು ಇಲ್ಲೇ ಇದ್ಬಿಡು ಅಮ್ಮ ಅಂತ ಇವರು ನಮ್ಮ ಕೂಡ ಮಾತಾಡಿದ್ರು. ಯಾವಾಗಲೂ ಓಂಕಾರದಾಗ ಇದ್ಬಿಡು ಅಮ್ಮ, ಯಾವಾಗಲೂ ಮಾತಾಡಬೇಡ ಅಂತ ಹೇಳಿದ ಬಳಿಕೆ ನಾವು ಇಲ್ಲೇ ಭಾಳ ದಿವಸ ಉಳ್ಕೊಂಡಿದ್ದೆ. ಇಲ್ಲೇ ಅಕ್ಕನ ಒಂದರ ಕತೆ ಹೇಳ್ತಾ ಅಷ್ಟೇ. ಅಕ್ಕನವರು ಇಲ್ಲೇ ಭಾಳ ದಿವಸ ಉಳ್ಕೊಂಡ್ರು. ಅವರು ಕದಳಿ ಬಂದಾಗೆ ತಪಸ್ಸೆ ಮಾಡಿದ್ರು. ತಪಸ್ಸೆ ಮಾಡಿದ ಬಳಿಕೆ ಸ್ವಯಂಗ ಶಿವ ಪಾರ್ವತಿ ಬಂದು ದರ್ಶನ ಕೊಟ್ಟರು. ದರ್ಶನ ಕೊಟ್ಟ ಬಳಿಕೆ ಇಲ್ಲಿಗೆ ಬಾ ಮಗ ಅಂದು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಬಳಿಕೆ ಇಲ್ಲೇ ಭಾಳ ದಿವಸ ಉಳ್ಕೊಂಡು ಅವರು ಇಲ್ಲೇ ಲಿಂಗಾಯತ ಆದರು. ಅವರ ಅಮ್ಮವರ ಆತ್ಮಲಿಂಗಕ್ಕೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಓಂ ನಮಃ ಶಿವಾಯ. Thank you for watching my YouTube video. Please like, comment and subscribe to my channel.